ಕಳೆದ 40-45 ವರ್ಷಗಳಿಂದ ಶ್ರೀನಿವಾಸಪುರ ಕ್ಷೇತ್ರದಿಂದ ಯಾವುದೇ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೇ ಇರೋ ರೀತಿಯಲ್ಲಿ ನಿರಂತರವಾಗಿ ರಾಜಕೀಯ ಮಾಡ್ಕೊಂಡು ಬಂದು 5 ಬಾರಿ ಶಾಸಕರಾಗಿರುವಂಥ ಜಿ.ಕೆ. ವೆಂಕಟೇಶ್ವರರೆಡ್ಡಿ ಅವರ ವಿರುದ್ಧ ಇತ್ತೀಚೆಗೆ ಆಮ್ ಆದ್ಮಿ ಪಕ್ಷದ ನಾಯಕರೊಬ್ಬರು ನಿರಾಧಾರ ಆರೋಪ ಮಾಡಿರುವುದು ಜೆಡಿಎಸ್ ಕಾರ್ಯಕರ್ತರ ಪಾಲಿಗೆ ಒಂದು ರೀತಿ ನೋವುಂಟಾಗಿದೆ. ಏನು ಇತ್ತೀಚೆಗೆ ನಡೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜಿ.ಕೆ. ವೆಂಕಟೇಶ್ವರರೆಡ್ಡಿ ಅವರು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿದ್ದಾರೆ ಅಂತೇಳಿ ಆರೋಪ ಮಾಡಿದ್ದಾರೆ. ಆದರೆ ಅವರ ಬಳಿ ಯಾವುದೇ ರೀತಿಯ ದಾಖಲೆಗಳಿದ್ದರೆ ದಾಖಲೆಗಳನ್ನು ಇಟ್ಟು ಆರೋಪ ಮಾಡಲಿ, ನಿರಾಧಾರ ಆರೋಪಗಳು ಮಾಡಿ ಅವರ ವ್ಯಕ್ತಿತ್ವಕ್ಕೆ ಚ್ಯುತಿ ತರುವಂಥ ಕೆಲಸ ಮಾಡುವುದು ಅವರಿಗೆ ಶೋಭೆ ತರುವಂಥದ್ದಲ್ಲ. ಅವರ ಈ ಹಿರಿತನಕ್ಕೆ ಅವರು ಇಷ್ಟು ವರ್ಷಗಳಿಂದ ಕ್ಷೇತ್ರದ ಜನತೆಯ ವಿಶ್ವಾಸ ಗಳಿಸಿಕೊಂಡು ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿಕೊಂಡು ರಾಜಕೀಯ ಮಾಡ್ಕೊಂಡು ಬಂದಿರುವಂಥವ್ರು. ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಅವರ ವಿರುದ್ಧ ಈ ರೀತಿ ತೇಜೋವಧೆ ಮಾಡುವಂಥದ್ದು ಅವರ ವ್ಯಕ್ತಿತ್ವಕ್ಕೆ ಗೌರವ ತರುವಂಥದ್ದಲ್ಲ. ಮತ್ತು ಜಿಲ್ಲಾಧ್ಯಕ್ಷ ಪದವಿಯನ್ನು ಜಿಲ್ಲಾಧ್ಯಕ್ಷ ಸ್ಥಾನದಿಂದ ಅವರನ್ನು ಕಿತ್ತಾಕ್ತಾರೆ ಅಂತೇಳಿ ಆಕೆ ಮಾತಾಡಿದ್ದಾರೆ. ಕಳೆದ ಬಾರಿ ಅವರು ಶಾಸಕರಾದಾಗಲೇ ಅವರು ನೇರವಾಗಿ ಮಾಧ್ಯಮಗಳ ಮೂಲಕ ಹೇಳಿದ್ದಾರೆ, ನಾನು ಜಿಲ್ಲಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯುವುದಿಲ್ಲ, ಯಾರಾದರೂ ಸೂಕ್ತ ಅಭ್ಯರ್ಥಿ ಇದ್ದರೆ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿ ಅಂತ ಖುದ್ದು ಶಾಸಕರೇ ಹೇಳಿರುವಾಗ ಇನ್ನು ಅವರನ್ನು ಜಿಲ್ಲಾಧ್ಯಕ್ಷ ಸ್ಥಾನದಿಂದ ಕಿತ್ತಾಕುವಂಥ ಪ್ರಮೇಯ ಏತಕ್ಕೆ ಉದ್ಭವ ಆಗುತ್ತೆ? ಇಂಥ ಕ್ಷುಲ್ಲಕ ವಿಚಾರಗಳನ್ನು ಮುಂದಿಟ್ಟುಕೊಂಡು ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂಥ ಮಾತುಗಳಾಡುವುದು ಯಾರಿಗೂ ಶೋಭೆ ತರುವಂಥದ್ದಲ್ಲ. ಮತ್ತು ಇನ್ನೊಂದು ಏನು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾರೆ, ಮುಂದಿನ ಚುನಾವಣೆಯಲ್ಲಿ ಅವ್ರ ಟಿಕೆಟ್ ಸಿಗಲ್ಲ, ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಕೊಡೋದು ಪಕ್ಷದ ವರಿಷ್ಠರು ನಿರ್ಧಾರ ಮಾಡ್ತಾರೆ. ಇವ್ರು ಯಾರು ಅದ್ರ ಬಗ್ಗೆ ಮಾತಾಡೋಕ್ಕೆ ಅಂತ? ಚುನಾವಣೆಯಲ್ಲಿ ವರಿಷ್ಠರು ಟಿಕೆಟ್ ಕೊಟ್ಟರೆ ಸ್ಪರ್ಧೆ ಮಾಡ್ತಾರೆ, ಇಲ್ಲ ವರಿಷ್ಠರು ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ರೆ ಅವ್ರ ಜೊತೆ ನಿಂತು ಗೌರವದಿಂದ ಅವರನ್ನು ಗೆಲ್ಸ್ಕೊಂಡು ಬರುವಂಥ ಕೆಲಸ ಶಾಸಕರು ಮಾಡ್ತಾರೆ. ಅವರು ಯಾವತ್ತೂ ಸಹ ಅವರ ಏನು ಗೌರವಕ್ಕೆ ಧಕ್ಕೆ ಬರುವಂಥ ಕೆಲಸ ಯಾವತ್ತೂ ಮಾಡಿಲ್ಲ, ಇನ್ನು ಮುಂದೇನೂ ಮಾಡುವುದಿಲ್ಲ. ಅವರು ಈ ಸುಮಾರು 45 ವರ್ಷಗಳಿಂದ ಯಾವುದೇ ಒಂದೇ ಒಂದು ಆರೋಪ ಅವ್ರ ಮೇಲೆ ಇಲ್ಲ. ಅಂಥ ನಿಷ್ಕಲ್ಮಶ ವ್ಯಕ್ತಿಯ ವಿರುದ್ಧ ಯಾವುದೇ ಆಧಾರ ಇಲ್ದಿರೋ ಆರೋಪಗಳು ಮಾಡುವುದು ಅದು ತಪ್ಪು. ಇತ್ತೀಚೆಗೆ ನಮ್ಮ ಶಾಸಕರು ಇದನ್ನು ಗಂಭೀರವಾಗಿ ತಗೊಂಡ್ಬಿಟ್ಟು ಏನು ಅವರ ವಿರುದ್ಧ ನಮ್ಮ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಏನು ಅವರು ಏನೇನು ಆರೋಪಗಳು ಮಾಡಿದರೆ ಅವ್ರಿಗೆ ದಾಖಲೆಗಳು ಕೊಡದೇ ಇದ್ದರೆ ಕಾನೂನು ಚೌಕಟ್ಟಿನಲ್ಲಿ ಶಿಕ್ಷೆ ಎದುರಿಸಬೇಕಾಗುತ್ತೆ.